ಜೀವನದಲ್ಲಿ ನಿಮಗೆ ತಾಳ್ಮೆ, ಸಹನಾಶಕ್ತಿ, ಬಾಡಿ ಮಸಾಜು, ಪ್ರಕೃತಿ ವೀಕ್ಷಣೆ, 10 ಗಂಟೆಗಳ ಕಾಲ ನೂರಾರು ಜನಗಳ ಬೆವರು ಮಿಶ್ರಿತ ಸುವಾಸನೆ, ಇಂಚು ಕೂಡ ಅಲ್ಲಡಕ್ಕಾಗದಿರುವ ಸನ್ನಿವೇಶ, ಹಾಡು ಕುಣಿತ, ಊಟ ತಿಂಡಿ, ಪರ್ವತಗಳ ಮಧ್ಯ ಒಂದು ಹೈರಿಸ್ಕ್ ಅಡ್ವೆಂಚರು, ಎಲ್ಲಿ ಪಾತಾಳಕ್ಕೆ ಬಿದ್ದೋಗ್ಬಿಡ್ತೀವೋ ಅನ್ನೋ ರೀತಿ ಭಯ. ಅಯ್ಯಯ್ಯಪ್ಪ. ಆದರೆ ತಲೆ ಎತ್ತಿ ನೋಡಿದಾಗ ಸುಂದರ ನೇಪಾಳಿ ಪರ್ವತ ಶ್ರೇಣಿ. ಬಂದಾಗ ಪ್ರಯಾಣಿಕನಾಗಿ ಬಂದು ಇಳಿತಾ ಇಡೀ ಬಸ್ಸು, ಡ್ರೈವರು, ಕಂಡಕ್ಟ್ರು, ಪ್ರವಾಸಿಗಳೆಲ್ಲ ಸ್ನೇಹಿತರು, ಬಂಧುಗಳು ಅನಿಸೋಕೆ ಶುರುವಾಗೋಯ್ತು. ಸ್ವಾಗತ ಎಲ್ಲರಿಗೂ ಒಂದು ಸುಂದರವಾದ ನೇಪಾಳಿ ಹಳ್ಳಿಗೆ, ಪರ್ವತದ ಮಧ್ಯ ಇರುವಂಥ ಈ ಹಳ್ಳಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಈ ಒಂದು ಎಪಿಸೋಡು ಸೂಪರ್ ಸ್ಪೆಷಲ್ ಆಗಿರುತ್ತೆ. ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಸ್ವಾಗತ. ನಮಗೆ ಪರಿಚಯ ಇರುವಂತಹ ಸ್ನೇಹಿತರ ಅಜ್ಜಿ ಇಲ್ಲಿ ಉಳಿತಾರಂತೆ. ಆ ಅಜ್ಜಿಯ ಮನೆಗೆ ನಾನು ಹೋಗ್ತಾಯಿದ್ದೀನಿ. ನಾನಂತೂ ಇಬ್ಬರು ಅಜ್ಜಿಯನ್ನು ಕಳ್ಕೊಂಬಿಟ್ಟೆ. ಬಟ್ ಅವ್ರ ಜೊತೆಗಿದ್ದಂತಹ ಅಪಾರವಾದ ಮೆಮೊರೀಸ್, ನೆನಪುಗಳು ಸದಾ ಮನಸ್ಸೊಳಗೆ ಇರುತ್ತೆ. ಈ ಅಜ್ಜಿ ಹೇಗಿರ್ತಾರೆ, ಈ ಅಜ್ಜಿ ಜೊತೆ ಒಂದಿಷ್ಟು ಕಾಲ ಕಳೆಯೋಣ. ಅವರ ನೋಡಿ, ಆ ಬಸ್ಸು ಹೋಗ್ತಾ ಇರೋದು ಮ್ಯೂಸಿಕ್ ಥರ ಹಾರ್ನ್ ಬರ್ಸ್ಕೊಂಡು ಹೋಗ್ತಾ ಇರೋದು. ಇನ್ನು ಮೇಲಕ್ಕೆ ಹೋಗುತ್ತೆ, ಎಲ್ಲಿವರೆಗೂ, ಟಾಪ್ವರೆಗೂ. ಅಯ್ಯಪ್ಪ, ಇವ್ರ ಜೀವನನೇ ಬೇರೆ ಥರ ಬಿಡಿ, ವಿಚಿತ್ರ, ತುಂಬ ಕಷ್ಟ, ಸಿಕ್ಕಾಪಟ್ಟೆ ಕೆಪಾಸಿಟಿ ಬೇಕು ಇಲ್ಲಿ ಬದುಕೋಕ್ಕೆ. ಬಟ್ ತುಂಬ ಸುಂದರವಾಗಿದೆ ಜಾಗ. ಇದು ಇವರಿನ ಸ್ಕೂಲು. ನಾನು ಹಿಂದೆ ನೋಡ್ತಾ ಇರೋಂತಹ ಕಟ್ಟಡ ಈಗ ಶಾಲೆಗೆ ರಜಾ, ದಸರಾ ಪ್ರಯುಕ್ತವಾಗಿ. ಹಳ್ಳಿಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಳ್ಳೀಲಿ ಸಿಕ್ಕಾಪಟ್ಟೆ ಎನರ್ಜಿ ಡ್ರಿಂಕ್ಸು, ಸಕ್ಕರೆ ಸ್ಲೈಸು ಮತ್ತು ಬಿಯರ್ ಕುಡಿತಾರೆ ಅಂತಲೂ ಗೊತ್ತಾಗುತ್ತೆ. ಹಳ್ಳಿ ಶುರುವಾಯಿತು. ಹಳ್ಳಿ ಅಂದರೆ ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ ಒಂದು ಮನೆಯ ಸಮೂಹ, ಕಲ್ಲು ಬಿಲ್ಡಿಂಗ್ಗಳು, ಹುಲ್ಲಿನ ನಡುವೆ ವಾಕಿಂಗು. ನೋಡಿ ಹೇಗಿದೆ, ಆಹಾ, ಒಳ್ಳೆ ಗಾಳಿ, ಸಖತ್ತಾಗಿದೆ ಜಾಗ ಮಾತ್ರ. ಬಂದ್ವಿ ಅನಿಸುತ್ತೆ. ಅಂಕಲ್ ಅಂಗಡಿ ಇದೆಯಂತೆ. ಬಂದು ತಲುಪಿದ್ವಿ ಹಳ್ಳಿಯ ಸೊಗಡಿನ ಮನೆಗೆ. ಆಹಾ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಮಣ್ಣಿನ ಮನೆ. ಮಕ್ಕಳ ಬಟ್ಟೆ ಕಾಣಿಸ್ತಾ ಇದೆ, ಚಿಕ್ಕ ಮಕ್ಕಳು ಕೂಡ ಇಲ್ಲಿದ್ದಾರೆ. ಹಾಂ, ಕೆಳಗಡೆ ಮಣ್ಣು ತರ್ತಾಯಿದ್ರು ನೋಡಿ, ಅದು ಈ ಥರ ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ. ಹಬ್ಬದ ಸಮಯದಲ್ಲಿ ಪ್ರತಿ ವರ್ಷವೂ ಒಂದು ಸರಿ ಈ ರೀತಿ ಮಾಡ್ತಾರಂತೆ. ಎಮ್ಮೆ, ಮೇಕೆ, ಆಡು ಎಲ್ಲ ಇದೆ. ವೆರಿ ನೈಸ್. ಕೊಟ್ಟಿಗೆ ಮತ್ತು ಟಾಯ್ಲೆಟ್ ಆಚೆ ಕಡೆ ಮಾಡಿದ್ದಾರೆ. ಇದು ಒಳಗೆ ಕೊಟ್ಟಿಗೆ. ಬಾ, ಹೆಂಗೋ, ಆರಾಮಾಗಿದೆಯಾ? ಮತ್ತೆ ಏನು ಸಮಾಚಾರ? ಸಾಕಾಗಿದೆ. ಅಗ್ರಿಕಲ್ಚರ್ ಕೂಡ ನಡೀತಾ ಇದೆ ಇಲ್ಲಿ. ವ್ಯವಸಾಯ ಪದ್ಧತಿಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೇಕೆನೆಲ್ಲ ಆಮೇಲೆ ತೋರಿಸ್ತೀನಿ, ಆಡು ಮೇಕೆನೆಲ್ಲ. ಫಸ್ಟು ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಅಯ್ಯೋ, ಇದು ಕಾರ್ನ್, ಜೋಳ ಬೆಳೀತಾ ಇದ್ದಾರೆ. ಎಂಥ ಲೊಕೇಶನ್ ಬೆಳೀತಾರೆ ನೋಡಿ ಜೋಳ. ಇಲ್ಲಿ ಈ ರೀತಿ ಬೆಳೆದಿರಲ್ಲ, ಇದು ಲಿಚ್ಚಿ ಮತ್ತು ಮಾವನಣ್ಣಂತೆ. ಹಳ್ಳಿ ಹುಡುಗರು. ಇದಕ್ಕೊಂಥರ ಗ್ರೀನ್ ಬೆಡ್ಶೀಟ್ ಹೊದಿಸಿದ್ದಾರೆ. 2 ಸ್ಟ್ರಾಂಗ್ ನಾಯಿಗಳು ಬಂತು. ನಿಮ್ದ ನಾಯಿ? आपका है? आपका है? दोनों? ये बस में थे ना? बाद में आएंगे आपके घर. ओके. चाय पिलाओ.
ಚಾಯ್ ಪಿಲಾವ್ चिया खुवाउनु रे चिया खाउनु ल ल हुन्छ ಬರ್ತೀವಿ ಖಂಡಿತ हामी आउँछु ल चिया खान ल थोड़ी देर बाद आएंगे बोल दिया ಹಾಂ ಹಾಂ ಚೇಪೆಕಾಯಿ ಮರ ಇದೆ ಇಲ್ಲಿ ಸಿಕ್ತಾ ಕಾಯಿ ವೆರಿ ನೈಸ್ अच्छा है ಚೆನ್ನಾಗಿದೆಯಾ ಆಮೇಲೆ ಬಂದು ಹುಡ್ಕೋಣ ಒಂದೆರಡು ಕಾಯಿ ನೋಡಿ ಮನೆಗೆ ಹೋಗೋದಕ್ಕೆ ಎಷ್ಟು ಸರ್ಕಸ್ ಪಡಬೇಕು ಅಂತ ಎಲ್ಲಿ ಕಟ್ಟಿದ್ದಾರೆ ಮನೆಗಳನ್ನ ಮೇಲೆ ಇಲ್ಲಿ ಒಂದು ರೇಷನ್ ಸಿಗಬೇಕು ಅಂದ್ರೂ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ಬಸ್ಸಲ್ಲಿ ಪ್ರತಿಯೊಂದು ವಸ್ತುನೂ ತೊಗೊಂಬರ್ತಾರೆ ಯಾಕಂದರೆ ಇಲ್ಲಿ ಜನಕ್ಕೆ ಒಂದು ಮೈದಾ ಹಿಟ್ಟು ಬೇಕು ಅಂದ್ರೂ ಬಹಳ ಕಷ್ಟ ಸೊ ಎಲ್ಲದನ್ನು ಸ್ಟೋರ್ ಮಾಡ್ಕೋಬೇಕು ಮೋಸ್ಟ್ಲಿ ಇವ್ರು ಮುಂಚೆನೇ ಇಲ್ಲೂ ಅಷ್ಟೇ ವ್ಯವಸಾಯ ಮಾಡ್ತಾಯಿದ್ದಾರೆ ಜೋಳ ಹಾಕಿದ್ದಾರೆ ಓಹ್ ಮೇಕೆ ಆಡು ತಿನ್ನದ ಸೊಪ್ಪಿಲ್ಲ ಎಲ್ಲ ಸೊಪ್ಪು ತಿಂದಾಗ ತೇಗಾಗ್ತಾಯಿದೆ ಹೊಟ್ಟೆ ತುಂಬ ತಿಂದು ಹ್ಞೂ ಅಂತ ಇದೆ ಕಪ್ಪು ಆಡು ಕೊನೆಗೂ ಅಜ್ಜಿಯ ಮನೆಗೆ ಬಂದು ತಲುಪಿದ್ದೀವಿ ಇಲ್ಲಿ ಅಜ್ಜಿಯನ್ನು ಆಮ ಅಂತ ಕರೀತಾರೆ ನೋಡಿ ಹೇಗಿದೆ ಅಜ್ಜಿಯ ಮನೆ ಆಹಾ ಎಂಥ ಸೊಗಸಾದ ಜಾಗದಲ್ಲಿ ಒಬ್ಬರೇ ಬದುಕ್ತಾ ಇದ್ದಾರೆ ನಿಜವಾಗ್ಲೂ ಅದೃಷ್ಟವಂತರು ಇವರೆಲ್ಲ ವಾ ಇಲ್ಲೂ ಅಷ್ಟೇ ಆಡುಗಳು ಎಲ್ಲ ಸೊಪ್ಪು ತಿಂದು ತೇಗ್ತಾ ಇವೆ ಈ ರೇಂಜಿಗೆ ಸೊಪ್ಪು ಇವರೇನು ಅಜ್ಜಿ ಆಮ हाँ हाँ नमस्ते हाँ बहुत बढ़िया नमस्ते माँ जी कैसे हो आपका नाम क्या है नाम के हो राजू को गोमा थापा ಗೋಮಾ ಥಾಪ ಅಂತ ಹಾಂ ಅಜ್ಜಿ ಹೆಸರು ಅಜ್ಜಿ ಥರ ಇಲ್ಲ ರೀ ಸ್ಟ್ರಾಂಗ್ ಆಗಿದ್ದಾರೆ ನೋಡಿ ಹಿಂಗಿದ್ದಾರೆ ಪರ್ಫೆಕ್ಟ್ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿ ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಅಲ್ವಾ ಇದೇನಾ ಇವ್ರ ಮನೆ ಇದರಿ ರೈತೆ हाँ ಸಕ್ಕತ್ತಾಗಿದೆ ಮನೆ ಆಚೆ ದೃಷ್ಟಿ ಆಗಬಾರ್ದು ಅಂತ ಇದನ್ನು ಹಾಕಿದ್ದಾರೆ ನೋಡಿ ಇವಾಗ ನಮಗೆ ಕೂತ್ಕೊಳ್ಳೋದಕ್ಕೆ ಆರ್ಗ್ಯಾನಿಕ್ ಚಾಪೆ ಇದು ನಾವು ಬದುಕಬೇಕಾಗಿರುವಂಥ ರೀತಿ ಆ್ಯಕ್ಚುಲಿ ಆಹಾ ಎರಡು ಚಾಪೆ ಕೊಟ್ಟರು ನಾವು ಸ್ವಲ್ಪ ಸೊಪ್ಪು ತಿನ್ಕೊಂಡು ಆರಾಮಾಗಿ ಕೂತ್ಕೋತೀವಿ ಸ್ವಲ್ಪ ಚಿಲ್ ಮಾಡ್ತೀವಿ ಸಾಕಾಯ್ತು ಒಂದು ಸ್ನಾನ ಮಾಡ್ಬೇಕು ಅರ್ಜೆಂಟು ಹಾಂ ನೋಡಿ ಇಲ್ಲಿ ಚೇಪೆಕಾಯಿ ಆ ಮಾತ್ರ ಎಷ್ಟಿದೆ ನೋಡಿ ಇಲ್ಲಿ ಚೇಪೆಕಾಯಿ ಅಯ್ಯೋ ಸಾಕಾ ಇದೊಂದು यो मिठो छ सानो सानो चाहिँ मिठो छ ಎರಡು ತಿನ್ನೋಣ ಅಜ್ಜಿಯ ಜಾಗ ಪುಟ್ಟದಾದರೂ ಹೃದಯ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಬ್ಬಾ ಬಿಳಿ ಸೀಬೆಹಣ್ಣು ತುಂಬ ಚೆನ್ನಾಗಿದೆ ಟೇಸ್ಟು ಮುದ್ದಾದ ಆಡಿನ ಮರಿ ನನ್ನ ತೊಡೆಯ ಮೇಲೆ ಭಾಳ ಖುಷಿ ಆಗ್ತದೆ ಇಲ್ಲಿ ಬಂದು ನೋಡಿ ಕಿವಿ ಎಷ್ಟೆಷ್ಟು ಉದ್ದ ಇದೆ ಅನ್ನೋದಕ್ಕೂ ನೋವು ಮಾಡ್ಬಾರ್ದು ಪಾಪ ಸಖತ್ ಮುದ್ದಾಗಿದೆ ನೋಡಿದಕ್ಕೂ ಎಷ್ಟು ಕ್ಯೂಟ್ ಎಷ್ಟು ಮುಗ್ಧ ಪ್ರಾಣಿ ಅಂದರೆ ಇದು 2 ಕೋಡ್ ಬೇರೆ ಇದೆ ಇದಕ್ಕೆ ಸಕ್ಕತ್ತಾಗಿ ಕೂತ್ಕೊಂಡಿದೆ ನನ್ನ ಪಕ್ಕ ಆಮೇಲೆ ಆಶ್ಚರ್ಯಕರವಾಗಿ ಜನರಲಿ ಹತ್ತಿರ ಬಂದರೆ ಒಂಥರ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಇಲ್ಲ ಆ ಥರ ಸ್ಮೆಲ್ ಬರ್ತಾ ಇಲ್ಲ ಇದರಿಂದ ಒಂದು ಸ್ವಲ್ಪನೂ ಸಖತ್ ಕ್ಯೂಟಾಗಿ ಮುದ್ದಾಗಿದೆ ಓಡೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಿಡ್ತಾರ ನಾನು ತಗೊಂಡು ಮುಚ್ತಾ ಇದ್ದೀನಿ ನೋಡಿ ಸುಜಲ್ಲಿದಾರಲ್ಲ ಅವ್ರ ಮೊಮ್ಮಗಂಗೆ ಫೋನ್ ಮಾಡಿಕೊಟ್ರು ಅವ್ರ ಮೊಮ್ಮಗ ನಂಗೆ ಪರಿಚಯ ಸುಜಲ್ಲು ಅವ್ರ ಮೊಮ್ಮಗನ ಫ್ರೆಂಡು ಪ್ರತೀಕ್ ಅಂತ ಅವರು ಇವಾಗ ಫ್ರಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೊಮ್ಮಗ ಅಜ್ಜಿ ಥರ ಮಾತಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಒಬ್ಬರೇ ಇದ್ದಾರಂತೆ ಅಜ್ಜಿ ಇಲ್ಲಿ ಅವ್ರ ಅಜ್ಜಿ ಅಂತ ಕರೆಯೋಂಗಿಲ್ಲ ಬಿಡಿ ನಮಗಿಂತ ಸ್ಮಾರ್ಟಾಗಿ ನಮಗಿಂತ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದಾರೆ 20 ವರ್ಷದಿಂದ ಗಂಡ ಬಿಟ್ಟು ಬೇರೆ ಕಡೆ ಹೋದ್ರಂತೆ ಅದಾದಮೇಲೆ ಮಕ್ಕಳು ಎಲ್ಲ ಕಟ್ಮಂಡುಲಿ ಬೇರೆ ಬೇರೆ ಊರಲ್ಲಿದ್ದಾರಂತೆ ಈಗ 20 ವರ್ಷದಿಂದ ಇಲ್ಲೇ ಇದ್ದೀನಿ ನಂಗೆ ಭಾಳ ಖುಷಿ ಇದ್ದೀನಿ ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಒಬ್ಬರೇ ಅಂತ ಹೇಳ್ತಿದ್ದಾರೆ ಒಬ್ಬರೇ ಇಷ್ಟು ರಿಮೋಟ್ ಜಾಗದಲ್ಲಿ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ನಮಗೆಲ್ಲ ನಾವೆಲ್ಲ ಎಲ್ಲರ ಜೊತೆ ಬದುಕಿ ಅಭ್ಯಾಸ ಅಲ್ವಾ ಆಶ್ಚರ್ಯ ಒಬ್ಬರೇ ಎಲ್ಲಿದ್ದಾರೆ ಇಷ್ಟೊಂದು ಆಡುಗಳಿವೆ ಹಸುಗಳಿವೆ ಅಕ್ಕಪಕ್ಕದ ಮನೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಬಟ್ ಆದ್ರೂ ಮನೆ ಅಂತ ಬಂದಾಗ ಒಬ್ಬರೇ ಅಲ್ವಾ ಅವರು
ಭಾಳ ಕಷ್ಟ, ಅಷ್ಟು ಸುಲಭ ಇಲ್ಲ. ಮೈಂಡ್ ಅಂತ ಹೇಳ್ತಾರಲ್ಲ, ಆ ಮನಸ್ಥಿತಿ ತುಂಬ ಸ್ಟ್ರಾಂಗ್ ಇರಬೇಕು. ಸ್ವಲ್ಪ ಹೊತ್ತು ಕ್ಯಾಮ್ರಾ ಎಲ್ಲದನ್ನು ಸೈಡ್ಗಿಟ್ಟು ಪ್ರಕೃತಿಗೆ ಶರಣಾಗ್ಬಿಟ್ಟಿದ್ದೆ. ಅಷ್ಟು ಸುಂದರವಾದ ಜಾಗ. ಅಷ್ಟೆಲ್ಲ ದೊಡ್ಡ ಜರ್ನಿಯನ್ನು ಮಾಡಿಕೊಂಡು ಈ ಮೂಲೆಗೆ ಬಂದು ಈ ಹಳ್ಳಿಯಲ್ಲಿ ಕೂತಾಗ ಆದ ಆನಂದನೇ ಬೇರೆ. ಅಲ್ಲಿ ಹೋಗಿ ಒಂದು ಚಿಕ್ಕ ಜಾಗ ಇದೆ, ಅಲ್ಲಿ ಸ್ನಾನ ಮಾಡಬೇಕು. ಆ ಸ್ನಾನ ಮಾಡಬೇಕಾದ್ರೆ ಎದುರುಗಡೆ ನೋಟ ನೋಡಿ ಒಂಥರ ದಿಗ್ಭ್ರಮೆಯಿಂದ ಕೂತ್ಕೊಂಡ್ಬಿಟ್ಟಿದ್ದೆ. ಹಂಗೇ ಒಂದು ಅರ್ಧ ಗಂಟೆ ಸ್ನಾನ ಮಾಡಿದೆ. ಆರಾಮಾಗಿ ಮೈ ಉಜ್ಜಿಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ತಾ, ಫೋನು ರೆಕಾರ್ಡಿಂಗಿಂದ ದೂರ ಇದ್ದು. ಫೋನು ರೆಕಾರ್ಡಿಂಗ್ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಇದೊಂಥರ ನಿಮ್ಮ ಹತ್ರ ನಾನು ಮಾತಾಡೋ ಥರ. ಬಟ್ ಕೆಲವು ಸರಿ ಅನಿಸುತ್ತೆ ಎಲ್ಲ ಬಿಟ್ಟು ಕೂಡ ಇರಬೇಕು ಒಂದು ಸ್ವಲ್ಪ ಹೊತ್ತು ಅಂತ. ಯಾಕಂದರೆ ಸ್ಟ್ರೈನ್ ಆಗುತ್ತಲ್ಲ ಮಾತಾಡಿ ಮಾತಾಡಿ ಮಾತಾಡಿ. ಇದು ನಾವು ಉಳ್ಕೊಳ್ಳುವಂತಹ ಜಾಗ. ಅದು ಮಕ್ಳಿಗೆ ತಂದಿರುವಂತಹ ಚಾಕ್ಲೇಟ್ಸು. ಇವರ ಮನೆ ಬಹಳ ಸಿಂಪಲ್ಲು, ಬಹಳ ಆದಿಯಾಗಿದೆ, ಎಲ್ಲ ಆರ್ಗ್ಯಾನಿಕ್ಕು. ನೋಡ್ಬೋದು ನೀವು, 2 ಮಂಚ ಇದೆ. ಕಿಚನ್ ತೋರಿಸ್ತೀನಿ ನಿಮಗೆ. ಅದು ಕೂಡ ಆಡುಗಳನ್ನೆಲ್ಲ ಒಳಗೆ ಹಾಕ್ಬಿಟ್ರು ಶೆಡ್ ಒಳಗೆ. ಬಟ್ಟೆ ಎಲ್ಲ ಒಕ್ಕೊಂಬಂದೆ. ಈಗ ಅಮ್ಮ ನಮಗೆ ಟೀ ಮಾಡಿಕೊಡ್ತಾ ಇದ್ದಾರೆ. ಇವಾಗಲೂ ಇವರು ಸೌದೆ ಒಲೆಯನ್ನೇ ಬಳಕೆ ಮಾಡ್ತಾರೆ ನೋಡಿ. ಹೆಂಗೆ ಸೋಸ್ತಾರೆ ನೋಡಿ ಟೀ. ಯಪ್ಪ ಕಣ್ಣು ಉರಿತಾ ಇದೆ. ಟೀ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ದೀಪ ಇಟ್ಟಿದ್ದಾರೆ, ಸಂಜೆ ದೀಪ. ಕಣ್ಣೆ ಬಿಡೋಕ್ಕಾಗ್ತದ. ಇವಾಗಷ್ಟೇ ಹಾಲು ತೊಗೊಬಂದು ಟೀ ಮಾಡ್ತಾರೆ. ಮಾತಾಡೋಕ್ಕೆ ಆಗ್ತಲ್ಲ, ಗ್ಯಾಸ್ ಇದೆ. ಆದರೂ ಯಾಕೆ ಇವ್ರು ಇದರಲ್ಲೇ ಮಾಡ್ತಾರೆ ಗೊತ್ತಿಲ್ಲ. ಅದು ಹೆಂಗಿರ್ತಾರೋ ಅಪ್ಪ. बाबु त्यो त हो, त्यो बाबु त्यो त हो, छिटो जानु रे उहाँ भन्यो सुन्यो हो। ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿ 3 ಜನ ಮಕ್ಕಳು ನನ್ನ ನೋಡಕ್ಕೆ ಬಂದಿದ್ದಾರೆ. ಸೊ 3 ಜನ ಮಕ್ಕಳು. ಹುಡುಗಿ ಹೆಸರು ಜೆನಿಸಾ, ಮದನ್, ವಿನೋದ್. ಈಗಷ್ಟೇ ಅಮ್ಮ ಟೀ ಮಾಡಿಕೊಟ್ಟಿದ್ದಾರೆ. ಎಂಥ ಲೊಕೇಶನ್ನು, ಎಂಥ ವಾತಾವರಣ ನೋಡ್ರಿ. ಆಹಾ, ನಿಶ್ಶಬ್ದತೆ. ನಾನು ಒಬ್ಬನೇ ಮಾತಾಡ್ತಾ ಇರೋದು. ಆ ಒಂದು ಎಲೆ, ಆ ಹಾಡುಗಳು ತಿಂತಿರೋ ಎಲೆ ಶಬ್ದ, ಚಿಕ್ಕ ಚಿಕ್ಕ ಶಬ್ದಗಳು ಕಿವಿಯೊಳಗೆ ಗುನುಗ್ತದೆ, ಒಂಥರ ಮೆಲೋಡಿಯಸ್ ಆಗಿ. ಅಷ್ಟು ನಿಶ್ಶಬ್ದತೆ ಇದೆ ಈ ಜಾಗದಲ್ಲಿ. ಎಂಥ ನಿದ್ದೆ ಮಾಡಿದೆ ಅಂದರೆ ಬಹಳ ದಿವಸಗಳ ನಂತರ. ವಾ, ಬಾ ಕುಕ್ಕರು ಕುಕ್ಕರು ಕುಕ್ಕರು, ಬಾ ಬಾ ಕುಕ್ಕರು. ಏನು ಮನೆಯ ವಾತಾವರಣ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ. ಸುತ್ತಮುತ್ತ ಭೂಮಿ ಆಕಾಶದ ಮಿಲನ, ಆಗೋ ಜಾಗದವರೆಗೂ ಪಯಣ, ಜನನ ಜೀವನ ಮರಣ, ನಡುವೆ ಸುಂದರ ಕಥನ. 100 ಈ ತಿರುವಿನ ದಾರಿ, ಗುರಿಗಳ ಬೆನ್ನತ್ತಿ ಹೊರಟಿರೋ ಸವಾರಿ. ಎಲ್ಲೋ ಒಂದು ಕಡೆ ಗುರಿಗಳನ್ನು ಬೆನ್ನತ್ತಿ ನಮ್ಮನ್ನು ನಾವು ಕಂಡ್ಕೊಳ್ಳೋದೇ ಮರ್ತು ಬಿಡ್ತೀವೇನೋ ಅಂತ ಅನಿಸುತ್ತೆ.
ಈ ಥರ ಜಾಗಗಳಿಗೆ ಬಂದಾಗ ಅನಿಸುತ್ತೆ ನಾವು ಕೂಡ ಬದುಕಬೇಕು, ಒಂಥರ ಬೇರೆ ರೀತಿಲಿ, ನಮ್ಮದೇ ಆದ ರೀತಿಲಿ, ನಮ್ಮದೇ ಆದ ಸಮಯದಲ್ಲಿ. ಇಲ್ಲಿರೋ ಜನ ನಿಜವಾಗ್ಲೂ ಬದುಕ್ತಾರೆ ಅಂತ ಅನಿಸುತ್ತೆ ಒಂದೊಂದ್ಸರಿ. ನಾವೆಲ್ಲ ಒಂದು ಕಡೆ ಆರ್ಟಿಫಿಷಿಯಲ್ ಆಗಿ ಬದುಕ್ತಾ ಇದ್ದೀವಿ, ಯಾವುದೋ ಒಂದು ಗೋಲ್ ಇಟ್ಕೊಂಡು ಅಥವಾ ಯಾವುದೋ ಒಂದು ಗುರಿ, ಅದು ಕೆಲವು ಸಲ ಮೀನಿಂಗ್ಲೆಸ್. ಅಲ್ಲಿಗೆ ಹೋಗಿ ರೀಚ್ ಆದಾಗ ಅನಿಸುತ್ತೆ ಅದು ಮೀನಿಂಗ್ಲೆಸ್ ಅಂತ. ಬಟ್ ಎಲ್ಲರದ್ದು ಲೈಫ್ ಬೇರೆ ಬೇರೆ. ಬಟ್ ಒಂದೊಂದು ಕಡೆ ಹೋದಾಗ ಒಂದೊಂದು ರೀತಿಯ ರಿಯಲೈಸೇಷನ್ ಆಗುತ್ತೆ. ಈ ಕ್ಷಣದಲ್ಲಿ ನಂಗೆ ಹೇಗೆ ಅನಿಸ್ತದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಗುರಿಗಳು ತಪ್ಪು ಅಂತ ಹೇಳ್ತಾ ಇಲ್ಲ. ಗುರಿಗಳಿಲ್ದಿರ ನಾನು ಇಷ್ಟು ದೂರ ಬರೋಕ್ಕಾಗ್ತಾ ಇರಲಿಲ್ಲ. ಮಿಷನ್ 197 ಮಾಡಿದೆ. ಆ ಮಿಷನ್ 197ಅಲ್ಲಿ 197 ದೇಶವನ್ನು ಕನ್ನಡದಲ್ಲಿ ತೋರಿಸ್ತೀನಿ ಅನ್ನೋ ಶಪಥ ತೊಗೊಂಡೆ. ಅದಕ್ಕೆ ಇವಾಗ 50 ದೇಶ ನೋಡೋಕ್ಕಾಗಿದ್ದು. ಸೊ ಗುರಿಗಳಿಂದ ತಪ್ಪಲ್ಲ. ಬಟ್ ಕೆಲವು ಸಲ ಗುರಿಗಳೇ ಎಲ್ಲ ಅಲ್ಲ, ಗುರಿಗಳ ನಡುವೆ ನಮ್ಮನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಈಗ ಈ ಮನೆಯ ಒಂದು ಚಿಕ್ಕ ಹೌಸ್ ಟೂರ್ ಕೊಡ್ತೀನಿ. ಮನೆಯ ಸುತ್ತಮುತ್ತ ಇರುವಂತಹ ವಾತಾವರಣ ಈ ರೀತಿ. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಮಾಡಿದ್ದಾರೆ. ಮಳೆ ನೀರು ಏನು ಬರುತ್ತೋ ಅದನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಇದು ಬೆಳಗಿನ ಮುಖ ತೊಳ್ಕೊಳ್ಳೋದಕ್ಕೆ, ಕೈಕಾಲು ತೊಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗಷ್ಟೇ ನಾನು ಇಲ್ಲೇ ಮುಖ ತೊಳೆದಿದ್ದು, ಭಾಳ ಸುಂದರ ಅನುಭವ. ಹೀಗೆ ಬಂದರೆ ಲೈಫ್ ಬಾಯ್ ಸೋಪ್ ಪ್ಯಾಕೆಟನ್ನು ನಮ್ಮ ಪ್ರೀತಿಯ ಆಡು ಅಗ್ದು ಜಗೀತಾ ಇದೆ, ಇಸ್ಕೊತೀನಿ. ಇಲ್ಲಿ ಇದು ಮನೆ, ಇವರೇ ಸ್ವಂತವಾಗಿ ಪ್ಲಾಸ್ಟ್ರಿಂಗ್ ಮಾಡಿರೋದು, ಅಜ್ಜಿನೇ. ಆಡುಗಳನ್ನ ಇಲ್ಲಿ ಸಾಕಿದ್ದಾರೆ. ಆಡುಗಳ ಗೂಡು ಒಳಗಿದೆ ಅದು. ಇಲ್ಲಿ ಮಕ್ಕಳು ಬಂದಿದ್ದಾರೆ ನಮ್ಮನ್ನು ನೋಡೋದಕ್ಕೆ, ಸೀತಾಫಲ ತೊಗೊಂಡು ನಮಗೋಸ್ಕರ. ಏನು ಹೇಳಿದ್ರೆ ಕುछ बोला आपने? हाँ, सो अब हम खाना खाएंगे, हाँ, उसके बाद अब निकलेंगे ओके नीचे नदी के लिए. ओके. तो खाना बन रहा है, रेडी हो रहा है. आहा राइस रेडी हो चुका है, आहा सब्जी बन रहा है, आहा, तो भाजी बन रहा है. उसके बाद खा के वाह ಆಮ ಧನ್ಯವಾದ. ಆಮ ನಕ್ಕಿದ್ರೆ ಒಂಥರ ಒಂದು ಖುಷಿ ಆಗುತ್ತೆ. ಅವ್ರು ನಗೋದನ್ನು ನೋಡೋದೇ ಒಂದು ಖುಷಿ. आमा को बोलो जैसे वो हंसते हैं ना, लगते हैं सचमुच का अंदर की खुशी है वो. मतलब हाँसेको देखेर भित्रै बडा खुसी हुनुहुन्छ एकदमै भन्ने. अनि मलाई रमाइलो लाग्छ नि त. अनि आफ्नो छोरा नाति आउँदा, आफ्नो नातिका साथी आउँदा रमाइलो लाग्छ नि त. ಏನಂತ? खुसी लाग्छ. She feel great while his son's friends come. ಓ ವಾವ್. ಅವರ ಮಕ್ಕಳ ಫ್ರೆಂಡ್ಸ್ ನಾವೆಲ್ಲ ಬಂದಿರೋದವ್ರಿಗೆ ಬಹಳ ಖುಷಿ ಅಂತೆ. ಇವ್ರ ಸ್ಟೋರಿ ಹೇಳಿದ್ರೆ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. 16ನೇ ವರ್ಷಕ್ಕೆ ಇವ್ರದ್ದು ಮದುವೆ ಆಗುತ್ತೆ. ಮದುವೆ ಆದ ನಂತರ 4 ಮಕ್ಕಳಾಗ್ತಾರೆ 20ನೇ ವಯಸ್ಸು ಒಳಗೆ. ಅದಾದಮೇಲೆ ಗಂಡ ಆರ್ಮಿಗೆ ಹೋದನು, ವಾಪಸ್ ಬರಲ್ಲ, ಇನ್ನೊಬ್ರನ್ನ ಮದುವೆ ಆಗಿ ಬೇರೆ ಹೊರಟೋಗ್ತಾನಂತೆ. 4 ಜನ ಮಕ್ಕಳನ್ನ 20 ವರ್ಷಗಳ ಕಾಲ ಇಲ್ಲಿ ಅವರೇ ಸಾಕಿ ದೊಡ್ಡವ್ರು ಮಾಡಿ, ಇವತ್ತು 4 ಜನನು ಫಾರಿನ್ ದೇಶಗಳಲ್ಲಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ. ಒಬ್ಬರು ಮಾತ್ರ ಕಟ್ಮಂಡುವಲ್ಲೆಲ್ಲ ಇದ್ದಾರಂತೆ. 4 ಜನನೂ ಸೆಟ್ಲ್ ಮಾಡಿ ಇವತ್ತು 20 ವರ್ಷದಿಂದ ಒಬ್ಬರೇ ಇದ್ದಾರೆ ಈ ಜಾಗದಲ್ಲಿ. 4 ಮಕ್ಕಳು ಹೇಳ್ತಾರಂತೆ ಬಂದ್ಬಿಡಿ 6 ತಿಂಗಳು 3 ತಿಂಗಳು ನಮ್ಮ ಜೊತೆಗಿರಿ ಅಂತ. ಆದರೆ ಇಲ್ಲ, ನಾನು ಇಲ್ಲಿ ಖುಷಿಯಾಗಿದ್ದೀನಿ, ನನಗೆ ಹಿಂಗೆ ಬೇಕು ಹಂಗಿದ್ದೀನಿ, ನಾನು ಹುಟ್ಟು ಬೆಳೆದಂತಹ ಜಾಗದಲ್ಲಿ ವಾತಾವರಣದಲ್ಲಿದ್ದೀನಿ, ನಾನು ಎಲ್ಲೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನೀವುಗಳು ಬೇಕಾದ್ರೆ ನನ್ನ ನೋಡೋದಕ್ಕೋಸ್ಕರ ಬನ್ನಿ ಅಂತ. ಇವಾಗ ದಸರಾ ಮತ್ತು ದೀಪಾವಳಿ ಅಲ್ವಾ, ಒಬ್ಬರು ಮಕ್ಕಳು ದಸರಾಗೆ ಬರ್ತಾ ಇರಂತೆ ಫ್ಯಾಮಿಲಿ, ಒಬ್ಬರು ದೀಪಾವಳಿಗೆ ಬರ್ತಾ ಇರುತ್ತೆ. ಬಂದು ಇಲ್ಲಿ ಉಳಿತಾರೆ, ಇಲ್ಲಿ ಊಟ ತಿಂಡಿ ಮಾಡ್ತಾರೆ. ಭಾಗ್ಯ ರೀ, ಇಲ್ಲಿಗೆ ಬರೋದು ಭಾಗ್ಯ. ಖಂಡಿತ ಈ ಜಾಗ ನನಗನ್ಸುತ್ತೆ, ಈ ಥರ ಜಾಗ ನೋಡಿದಾಗ ಈ ಥರ ನನಗೂ ಒಂದು ಜಾಗ ಇರಬೇಕು ಅಂತ. ನಂಗೆ ಸಿಟಿಲಿ ಮನೆ ಬೇಕು ಅಂತ ಯಾವತ್ತೂ ಅನಿಸಿಲ್ಲ, ಬಟ್ ಈ ಥರ ಒಂದು ಮನೆ ಬೇಕು ಅಂತ ಖಂಡಿತ ಅನಿಸುತ್ತೆ. ಇಂಥ ಜಾಗದಲ್ಲಿ ಬದುಕೋದೊಂದು ಪುಣ್ಯ ನಿಜವಾಗ್ಲೂ. ಇಲ್ಲಿ ಕೊಡುವಂತಹ ಮ್ಯಾಟು ಇದು ಅಷ್ಟೇ ಕೈಯಿಂದ ಮಾಡಿರೋದು. ಇಲ್ಲಿ ಬೆಳೆಯುವಂತಹ ತರಕಾರಿ ನೋಡಿ, ಇವರೇ ಬೆಳೀತಾರೆ. ಇಲ್ಲಿ ಹಾಗಲಕಾಯಿ ಬೆಳೀತಾ ಇದ್ದಾರೆ, ಕರೇಲ ಅಂತ ಏನು ಕರಿತೀವಿ, ಆರ್ಗ್ಯಾನಿಕ್ ಕರೇಲ. ಇಲ್ಲಿಂದ ನೋಡಿದ್ರೆ ಪರ್ವತ ಶ್ರೇಣಿಗಳು ಕೆಳಗಡೆ ಕಾಣುತ್ತೆ, ಫುಲ್ ಪಾತಾಳ ಇಲ್ಲಿ. ಇದು ಆಡುಗಳ ಗೂಡು. ಆಮೇಲೆ ಇಲ್ಲಿ ಪಾತ್ರೆಯನ್ನು ಬೆಳಗುವಂತಹ ವಿಷಯ ಬಹಳ ವಿಶೇಷ. ಸೇಮ್ ನಮ್ಮ ಹಳ್ಳಿಗಳಲ್ಲೂ ಮಾಡ್ತೀವಿ ನಾವು. ಇಲ್ಲಿ ಕಾರ್ನ್ ಅಥವಾ ಜೋಳ ಬೆಳೀತಾರಲ್ಲ, ಆ ಜೋಳದ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆಯನ್ನು ಮಣ್ಣು ಮತ್ತು ಇಲ್ಲಿ ಇದ್ಲು ಏನು ಸೌದೆ ಒಲೆ ಮಾಡ್ತಾರಲ್ಲ, ಆ ಸೌದೆ ಒಲೆಯಿಂದ ಬರುವಂತಹ ಇದ್ಲು ಪುಡಿ ಮತ್ತು ಮಣ್ಣನ್ನು ಬೆರೆಸಿ ಇದರಿಂದ ಉಜ್ಜಿ ಬಿಸಾಕ್ಬಿಡ್ತಾರೆ. ಸಂಪೂರ್ಣವಾಗಿ ಆರ್ಗ್ಯಾನಿಕ್ಕು. ಈಗ ನಾವು ಸೋಪ್ ಬಳಕೆ ಮಾಡ್ತೀವಿ, ಸೋಪಲ್ಲಿ ಏನಾಗುತ್ತೆ, ಸೋಪ್ ಉಳ್ಕೊಳ್ಳುತ್ತೆ, ಕೆಮಿಕಲ್ ಇರುತ್ತೆ, ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಇಲ್ಲಿ ಯಾವ ಸೋಪು ಇಲ್ಲ, ಯಾವ ಕೆಮಿಕಲ್ಲು ಇಲ್ಲ, ಎಲ್ಲ ಭೂಮಿಯಿಂದ ಏನೇನು ಸತ್ವಗಳಿದೆಯೋ ಅದನ್ನೇ ಯೂಸ್ ಮಾಡಿ
ಇಲ್ಲಿ ಅಡುಗೆ ಮಾಡ್ತಾರೆ. ಈಗ ಬೆಳಗಿನ ಅಡುಗೆ ಅಥವಾ ತಿಂಡಿ ಸಿದ್ಧವಾಗಿದೆ, ಅದಕ್ಕೆ ಊಟಕ್ಕೆ ಕರೀತಾ ಇದ್ದಾರೆ. ಇಲ್ಲೂ ಅಷ್ಟೇ ಒಂದು ದೊಡ್ಡ ಹಾಗಲಕಾಯಿನ ನೋಡ್ಬೋದು ನೀವು, ಎಷ್ಟು ಸಕ್ಕದಾಗಿದೆ ಅಂತ. ನೋಡೋದಕ್ಕೆ ಖುಷಿಯಾಗುತ್ತೆ ಹಳ್ಳಿಯಲ್ಲಿ ತರಕಾರಿ. ಇದು ಮನೆಯ ಅಡುಗೆ ಮನೆ. ಆಚೆ ಕಡೆ ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಆಗುತ್ತೆ. ಇಲ್ಲಿ ಎಲ್ಲೋ ಒಂದು ಸೌತೆಕಾಯಿ ಕೂಡ ನೋಡಿದ್ದೆ ಬೆಳೆದಿದ್ದು, ಮತ್ತು ಟೊಮೆಟೊ ಬೆಳೀತಾರೆ. ಪ್ರತಿಯೊಂದು ಇವ್ರಿಗೆ ಏನು ಬೇಕೋ ಇಲ್ಲೇ ಬೆಳ್ಕೋತಾರೆ. ಮಣ್ಣು ಬಹಳ ಸೊಗಸಾಗಿದೆ ಅಂತೆ, ಕೆಂಪು ಮಣ್ಣು. 2-3 ಟ್ಯಾಂಕ್ ಇಟ್ಕೊಂಡಿದ್ದಾರೆ ಈ ಥರ ಎಮರ್ಜೆನ್ಸಿ ನೀರಿಗೆ. ಇದು ಇಲ್ಲಿರುವಂತಹ ಭಾರತೀಯ ಶೈಲಿ ಅಥವಾ ಕೂತ್ಕೊಂಡು ಸ್ಕ್ವಾಟಿಂಗ್ ಟಾಯ್ಲೆಟು. ಭಾಳ ದಿವಸ ಆದಮೇಲೆ ಸ್ಕ್ವಾಟ್ ಮಾಡಿ ಖುಷಿ ಆಯಿತು. ಅದು ಆ್ಯಕ್ಚುಲಿ ಒಳ್ಳೇದಂತ ಹೇಳ್ತಾರೆ ಹೊಟ್ಟೆಗೆ. ಹೊಟ್ಟೆಲಿರೋದೆಲ್ಲ ಆಚೆ ಹೋಗಬೇಕು ಅಂದರೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂರಬೇಕು ಅಂತ. ಇಲ್ಲಿ ಟೊಮ್ಯಾಟೊ ಬೆಳೆದಿದ್ದಾರೆ, ನೋಡ್ಬೋದು ನೀವು ಹೆಂಗಿದೆ ಅಂತ ಜಾಗ. ಬೆಳಗಿನ ವಾತಾವರಣ, ಸಂಪೂರ್ಣವಾದ ನಿಶಬ್ದತೆ. ಯಾಕೆ ಇಲ್ಲಿ ಚೇರಿದೆ ಅಂದರೆ ಈ ಜಾಗದಲ್ಲಿ ನೆಟ್ವರ್ಕ್ ಇದೆ. ಸೊ ನಮ್ಮ ಹುಡುಗ ಇದ್ದಾನಲ್ಲ, ಅವನ ಗರ್ಲ್ ಫ್ರೆಂಡ್ಸ್ ಹತ್ರ ಮಾತಾಡಬೇಕು ಅಂದರೆ ಇಲ್ಲಿ ಬರ್ತಾನೆ, ಬಂದುಬಿಟ್ಟು ಮಾತಾಡ್ಕೊಂಡು ವಾಪಸ್ ಹೋಗ್ತಾನೆ. ಇದೊಂದೇ ಜಾಗ ಪೊಸಿಷನ್ನಲ್ಲಿ ನೆಟ್ವರ್ಕ್ ಸಿಗೋದು. ಹಂಗೆ ವಾಪಸ್ ಬಂದರೆ ಇವಾಗ ಬೆಳಗಿನ ಕಾರ್ಯಕ್ರಮ ಏನಪ್ಪ ಅಂದರೆ ತಿಂಡಿ ತಿಂತೀವಿ. ತಿಂಡಿ ತಿಂದ ನಂತರ ಕೆಳಗಡೆ ಸ್ನಾನಕ್ಕೆ ಹೋಗ್ತೀವಿ. ನ್ಯಾಚುರಲ್ ಶವರು ಕೊಳದಲ್ಲಿ, ರಿವರ್ ಮೇ ಜಾರೆ, ಕೊಳ ಅಲ್ಲ ನದಿಯಲ್ಲಂತೆ, ಸ್ವಿಮ್ಮಿಂಗ್ ಪೂಲ್ ಪ್ಲಸ್ ಶವರ್. ಇದು ಸೌದೆ ಒಲೆಯನ್ನು ಊದೋದಕ್ಕೋಸ್ಕರ ಇಟ್ಕೊಂಡಿರೋ ಕೋಲು. ಇಲ್ಲಿ ಒಂದು ರೀತಿಯ ಆರ್ಗ್ಯಾನಿಕ್ ಮ್ಯಾಟ್ ಇದೆ, ಮಚ್ಚಿಟ್ಟಿದ್ದಾರೆ. ಈಗ ಬೆಳಗಿನ ತಿಂಡಿಗೆ ಹೋಗೋಣ. ಬಚ್ಚೆ ಹಾಂ, ಮಕ್ಕಳು ತಿಂಡಿ ತಿಂದ್ಬಿಟ್ರಂತ ಆಲ್ರೆಡಿ. ಇಲ್ಲಿ ನೋಡಿ, ಒಂದು ಮಾಡಿರೋ ಪರ್ಕೆ ಕೂಡ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತದೆ ಈ ಮನೆಯಲ್ಲಿ ಅಂತ. ಇದರ ಕಿಟಕಿಗಳು ಕೂಡ ಪ್ರತಿಯೊಂದು ಇವ್ರುಗಳೇ ಮಾಡ್ಕೊಂಡಿರೋದು. ಈಗ ಇತ್ತೀಚೆಗೆ ಎಲೆಕ್ಟ್ರಿಸಿಟಿ ಬಂದಿದೆ ಅಂತೆ, ಆದರೆ ನೀರಿಲ್ಲ. ನೀರಿಗೆ ಸ್ವಲ್ಪ ಅಂದರೆ ನೀರಿದೆ, ಆದರೆ ನೀರು ಇಲ್ಲಿರೋ ತಲುಪಿಸೋದಕ್ಕೆ ಪೈಪ್ಗಳ ಮೂಲಕ ತಲುಪ್ತಾ ಇದೆ ನೋಡಿ. ಬಟ್ ಏನೋ ನೆಕ್ಸ್ಟ್ 3 ವರ್ಷದಲ್ಲಿ ಪ್ರತಿಯೊಂದು ಮನೆಗೂ ನಲ್ಲಿ ಹಾಕ್ತೀವಿ ಅಂತ ಇಲ್ಲಿಯ ಪೊಲಿಟಿಷಿಯನ್ಸ್ ಪ್ರಾಮಿಸ್ ಮಾಡಿದಾರಂತೆ. ಪೊಲಿಟಿಷಿಯನ್ಸು ಪ್ರಾಮಿಸ್ ಏನೋ ಮಾಡ್ತಾರೆ, ಆದರೆ ಡೆಲಿವರ್ ಮಾಡಲ್ಲ, ಅದೊಂದು ಪ್ರಾಬ್ಲಮ್ಮು. ಸೌತೆಕಾಯಿ 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 ಸೌತೆಕಾಯಿ, ಅದ್ರ ಮೇಲೆ ಇರೋ ಡಿಸೈನ್ ನೋಡಿ. ಆಹಾ, ಒಬ್ಬ ಕಾಮನ್ ಮ್ಯಾನ್, ಅವನ ಜೊತೆಗೆ ಬದುಕಿದಾಗ ಗೊತ್ತಾಗೋದು ಅವನ ಕಷ್ಟಗಳು, ಅವನ ಸುಖಗಳೇನು ಅಂತ. ನೋಡಿ, ಬೆಳಗಿನ ಊಟ ಸಿಂಪಲ್ ಹಂಬಲ್ ಊಟ. ಅನ್ನ ದಾಲ್ ಅಲ್ವಾ? ದಾಲ್ ವಿತ್ ಸಬ್ಜಿ. ಓ, ಅದರೊಳಗೆ ತರಕಾರಿ ಹಾಕ್ಬಿಟ್ಟಿದ್ದಾರಾ? ಬೀನ್ಸ್ ಎಲ್ಲ ಹಾಕಿದ್ದಾರೆ. ಅಮ್ಮ ಅಲ್ಲೇ ಅಡುಗೆ ಮಾಡಿದ್ರೆ ಆಚೆ ಕಡೆ ತಂದಿಲ್ಲಿ ಇಟ್ಟಿದ್ದಾರೆ. ಅಮ್ಮಗೂ ಹೇಳು ಬ್ರೋ, ಅಮ್ಮ ಫುಡ್. ಹೌದಾ? ನಾವು ಆಚೆ ಹೋಗ್ತಾ ಇದೀವಲ್ಲ, ಅದಕ್ಕೋಸ್ಕರ ಊಟ ಕೊಟ್ಟರು. ಸ್ವಲ್ಪ ಕೈ ತಳ್ಕೊಂಡ್ಬಿಡ್ತೀವಿ, ಮಣ್ಣು ಮುಟ್ಟದೆ ಅಲ್ಲಿ. पानी डालना नहीं, पानी डालना हाथ में. हाँ मेरा नहीं. और ये भाषा अर्थ ಆಗಲ್ಲ नेपाली. पानी पानी मेरे हाथ में डालो. ಆಯ್ತು, ಇಟ್ಕೋ. ಅವ್ರನ್ನ ಊಟಕ್ಕೆ ಕರೀತಾರೆ ಅಂತ ಅನ್ಕೋತಾ ಇದ್ದಾರೆ. ಹಂಗಿರೋ ಇವಾಗ ಅರ್ಥ ಆಯ್ತು ಅವ್ರಿಗೆ. ನನ್ನ ಕೈಗೆ ನೀರು ಹಾಕು ಅಂತ ಅವ್ರಿಗೆ ಹೇಳಿದ್ದು. ಸೊ ಕೈ ತೊಳೆದು ಇವತ್ತು ಊಟ ಆಗಿದೆ ಅಂತೆ. ಇವರು 2 ಮಕ್ಕಳು ಅಲ್ಲಿ ಇನ್ನೊಂದು ಮನೆ ಇದೆ, ಆ ಮನೆಯವರು. ಬರೀ ಊಟ ಮಾಡೋಣ. ಬೆಳಗಿನ ತಿಂಡಿ ಎಷ್ಟು ಅನ್ನ ಹಾಕಿದ್ದಾರೆ ಅಂದರೆ ತಿನ್ನೋಕ್ಕಾಗಲ್ಲ ಅಷ್ಟೊಂದು. ಟೀ ಕುಡ್ದಿದ್ದೀನಿ ಇವಾಗ ಅಷ್ಟೇ. ಬೇರೆ पानी लेके आना है बॉटल वाला. नहीं अभी नहीं चाहिए. ನೋಡಿ, ಅನ್ನ ಒಂದು ಪೂರ್ತಿ ತಟ್ಟೆ ಹಾಕೊಂಡಿದ್ರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ನನ್ನ ಕೈಲಿ. ತೆಗೀರಿ ಅಂದರೆ ನೋಡಿ, ಎಲ್ಲ ಅಮ್ಮಂದ್ರು ಹಂಗೇನೆ. ತೆಗೀರಿ ಅಂದರೆ ಇಷ್ಟೇ ತೆಗಿತಾರೆ. इन्होंने क्या क्या उधर कुछ भी नहीं लिया, इधर वापस सेम ही है.
ऑल मदर्स आर लाइक दिस. जब उनको बोलते हैं थोड़ा निकालो, इतना निकालते हैं. ಇಲ್ಲಿ ಬಹಳ ಸಾತ್ವಿಕ ಆಹಾರ, ಪ್ರತಿಯೊಂದು ಕೂಡ ಇಲ್ಲಿ ಸಾತ್ವಿಕ ಆಹಾರ एक महीना कति केजी ನೋಡಿ. ಕಾಳುಗಳು ಹಾಕಿ त्यसपछि भात खाएको ಬಹಳ ಸಾತ್ವಿಕ ಆಹಾರ ಇಲ್ಲಿ. दाल भात ಅನ್ನದಾತೋ ಸುಖಿ ಭವ. ಯಾರು ಅನ್ನ ಕೊಟ್ಟರು ಅವ್ರು ಒಳ್ಳೇದಾಗಲಿ, ಅವ್ರ ಮನೆ ಒಳ್ಳೇದಾಗಲಿ. ಆಹಾ, ಅದ್ಭುತ ಅದ್ಭುತ ಅದ್ಭುತ. मिठो है ಇವಾಗ ಏನಪ್ಪ ಸಿಚುವೇಶನ್ ಅಂದರೆ, ಒಂದು ಗಾಡಿ ಬಂದಿದೆ. ಗಾಡಿ ಊರಿಗೆ ಬರೋದು ಅಪರೂಪ, ದಿವಸಕ್ಕೆ ಒಂದ್ಸಲಿ ಬರುತ್ತೆ, ಕೆಲವು ಸಲ ಅದು ಬರಲ್ಲ. ಮಳೆಗಾಲದಲ್ಲಿ ಬರೋದೇ ಇಲ್ವಂತೆ. ಗ್ಯಾಸು ಖಾಲಿಯಾಗಿದೆ ಮನೇಲಿ. ಅದನ್ನು ಎತ್ಕೊಂಡು ಹೋಗಿ ಈಗ ನಮ್ಮ ಬ್ರದರು ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ತೊಗೊಂಡೋಗಿ ಗ್ಯಾಸ್ನ ಒಬ್ಬರು ಯಾರಿರ್ತಾರೆ ಬಸ್ಸವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡಿ ಬಂದರೆ ನಾಳೆ ಅಥವಾ ನಾಡಿದ್ದು ಅದು ಫಿಲ್ ಆಗಿ ವಾಪಸ್ ಬರುತ್ತೆ ಇಲ್ಲಿಗೆ. राम भाई आप वो टावेल ನೋಡಿ ಅಮ್ಮ, ಬಸ್ ಹೋಗ್ಬಿಡುತ್ತೆ, ಬೇಗ ಹೋಗು ಕೊಡು ಅಂತ ಹೇಳ್ತಾರೆ. ನಮಗೆ ಮನ್ಸು ಮಾಡಿದಾಗೆಲ್ಲ ಹೋಮ್ ಡೆಲಿವರಿ ಕೊಡ್ತಾರೆ ಗ್ಯಾಸ್ ಕಾರ್ಮಿಕರು, ಅವ್ರಿಗೆಲ್ಲ ಧನ್ಯವಾದ. ಇಲ್ಲಿ ಒಂದು ಗ್ಯಾಸ್ನ ಮನೆಗೆ ತೊಗೊಂಬರೋದಕ್ಕೂ ಬಹಳ ಕಷ್ಟ ಇದೆ. 5 दिन जा भाडा यहाँ आइदिनु होला उ यहाँबाट झर्यो नि यहाँबाट झर्मी ए ठाडा गलीमा झरेन नि ए यहाँबाट झर्मी उ भोटे ಇದು ನೋಡಿ ल्याएर भन्नु है ತೊಗೊಂಡೋಗ್ಬೇಕು. उ खलासी ल ल ಎಲ್ಲರೂ ಹೋಗ್ತಾ ಇದ್ದಾರೆ ಗುಂಪಲ್ಲಿ. खुसी आयो भने बाबु ಕೆಳಗಡೆ ಬೆಟ್ಟದ ಕೆಳಗಡೆ ಇಳ್ಕೊಂಡು ಹೋಗಿ ಅಲ್ಲಿ ಬಸ್ ಹಾಕ್ಬೇಕು. ये छोटू को बोलो जल्दी जाने के लिए. एक गाडी कहाँ छैन आकै छैन यार आयो मदन यहाँ छिटो ಬಸ್ ಬಂತು ನೋಡಿ ಇಲ್ಲಿ. ಓಕೆ ಮನೆ ನೋಡ್ಕೊಳ್ಳಿ ನೀವು ಅಂದ್ರು. ಹಿಂಗ್ ಓಡ್ತಾರೆ ನೋಡ್ರಿ 65 ವರ್ಷದ ಅಜ್ಜಿ. ಹಾಡು ಹೇಳ್ಕೊಂಬರುತ್ತೆ ಬಸ್ಸು. ಇವೆಲ್ಲ ನೋಡಕ್ಕೆ ಸಿಗದೆ ಬಹಳ ಅಪರೂಪ. ಯಪ್ಪ, ಕೆಳಗಡೆವರೆಗೂ ಹೋಗ್ಬೇಕು ಇವಾಗ. ನೋಡಿ ಯಾರು ಗುಂಡ ಹರಿಸಿದ್ರು ಅಲ್ಲಿ ದೂರದಲ್ಲಿ. ಇಲ್ಲಿ ಕಾಡಹಂದಿ ಅದರ ಬೇಟೆ ಎಲ್ಲ ನಡೆಯುತ್ತಂತೆ. ಅಲ್ಲಿ ಏನು ಮೇಲ್ಗಡೆ ನೋಡ್ತಾ ಇದ್ರೆ ಎಲ್ಲದಕ್ಕಿಂತ ಎತ್ತರ ಇರೋದು ಜಾಗದ ಹೆಸರು ಬಂಡೀಪುರ ಅಂತ ಕರೀತಾರಂತೆ. ಇದು ಒಂದು ರೀತಿಯ ಹಿಲ್ ಸ್ಟೇಷನ್ನು. ಭಾಳ ಥಂಡಿ ಇರುತ್ತಂತೆ ಆ ಜಾಗದಲ್ಲಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಸ್ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಒಂದೊಂದು ಚಿಕ್ಕ ವಿಷಯಕ್ಕೂ ನಮಗೆ ಪ್ರತಿಯೊಂದು ಇವತ್ತು ಬ್ಲಿಂಕಿಟ್ಟು ಮತ್ತು ಇನ್ನೂ ಎಷ್ಟೊಂದು ಆ್ಯಪ್ ಜೆಪ್ಟೋ ಗಿಪ್ಟೋ ಏನೇನೋ ಬಂದು ಸುಮ್ಮನೆ ನಮಗೇನು ಬೇಕು 1 ನಿಮಿಷದಲ್ಲಿ ಮನೆ ಹತ್ರ ಬಂದಿರುತ್ತೆ. ಆದರೆ ಇಲ್ಲಿ ಒಂದೊಂದು ವಿಷಯಕ್ಕೂ ಎಷ್ಟು ವ್ಯಾಲ್ಯೂ ಇದೆ ಮತ್ತು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ಅರ್ಥ ಆಗುತ್ತೆ ನಮಗೆ. ಅದ ಜೀವನದ ನಿಜವಾದ ಮೌಲ್ಯಗಳು ಅಂತ ಹೇಳ್ತಾರಲ್ಲ, ಕೆಲವು ಸರಿ ಎಲ್ಲ ಸುಲಭವಾಗಿ ಸಿಕ್ಕಿದಾಗಲೂ ಅದಕ್ಕೆ ವ್ಯಾಲ್ಯೂ ಕೊಡಲ್ಲ ನಾವು. ಅದು ಒಂದು ರಿಲೇಷನ್ಶಿಪ್ ಆಗ್ಬೋದು, ಒಬ್ಬ ಒಳ್ಳೆ ಸ್ನೇಹಿತ ಆಗ್ಬೋದು, ಅಥವಾ ಅಪ್ಪ ಅಮ್ಮ ಆಗ್ಬೋದು, ಬಂಧು ಬಳಗದವರಾಗ್ಬೋದು, ನಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ವಾತಾವರಣ ಆಗ್ಬೋದು, ಅದನ್ನೆಲ್ಲ ಲೈಟಾಗಿ ತಗೋತೀವಿ ನಾವು. ಇಂಥ ಜಾಗ ಬಂದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಪ್ರತಿಯೊಂದರ ವ್ಯಾಲ್ಯೂ ಏನು ಅಂತ. ಮನೆಗಳು ನೋಡಿ ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂತ, ಹೆಂಗೆ ಮಾಡ್ಕೊಂಡ್ರು ಮನೆಗಳನ್ನೆಲ್ಲ. ರಾತ್ರಿ ಗೊತ್ತಾಗುತ್ತೆ ಎಷ್ಟು ಮನೆ ಇದೆ ಅಂತ, ಯಾಕೆಂದರೆ ರಾತ್ರಿ ಎಲ್ಲ ಮನೆಗಳು ಲೈಟ್ ಹಾಕ್ತಾರೆ ಮತ್ತು ಸಂಪೂರ್ಣವಾಗಿ ಇಲ್ಲಿ ಡಾರ್ಕ್ ಆಗುತ್ತೆ. ಆಗ ನಿಮ್ಗೆ ಅರ್ಥ ಆಗುತ್ತೆ. ಅಮ್ಮ ಬಸ್ ಮಿಲಾ ಇಲ್ಲಿಗೆ ಸಿಕ್ತಂತೆ ಬಸ್ಸು. ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಬನ್ನಿ, ಬಸ್ ಸಿಗ್ತಾ ಇಲ್ವಾ ಅಂತ ನೋಡೋಣ. ಅಯ್ಯೋ
ತೂರಾಡ್ತಾ ಇದ್ದೀವಿ ನೋಡಿ. ಅಮ್ಮ 65 ವರ್ಷದ ಅಮ್ಮ ಜಿಗಿ ಜಿಗಿ ಜಗ ಜಗ ಅಂತ ಓಡೋಗ್ಬಿಟ್ರು. ಇವತ್ತು ಬೆಳಗ್ಗೆ ತಿಂದ್ವಲ್ಲ ನಾವು ಕಾಳಿನ ಊಟ, ಅದು ಕೂಡ ಇಲ್ಲೇ ಮಾಡಿರೋದು. ಅಮ್ಮ ನೋಡಿ ಇಲ್ಲಿ ನಿಂತಿದ್ದಾರೆ. ಮಿಲ್ಗೆ ಬಸ್ ಬಸ್ ಬಿಲ್ಲ. ಓ ನೋಡಿ ಹಾಡು ಹೇಳ್ಕೊಂಡು ಹೋಗ್ತದೆ ಬಸ್ಸು. इसका नाम क्या है? डोर, मकई को डोर. मोकाई डोड. क्या पीते? हाँ पी इसका यो बहुतले खान्छ नि भुइसीले. भुइसीले त्यो खान्छ नि भुइसीले. ಅವ್ರು ನೇಪಾಳಿ ಮಾತ್ರ ಮಾತಾಡೋದು, ನಂಗೆ ಅರ್ಥ ಆಗಲ್ಲ. ನೋಡಿ ಅಮ್ಮ ಹಿಂಗೆ ನಿಂತಿದ್ದಾರೆ. ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರು ಗ್ಯಾಸ್ ಸಿಗಲ್ವೇನೋ ಅಂತ. ಫೋಟೋ ತೆಗೆದು ತೋರಿಸ್ದೆ. ಫೋಟೋ ತೆಗೆದು ತೋರಿಸ್ದೆ. ಅಮ್ಮ ನೋಡಿ ನಿಮ್ಮ ಫೋಟೋ ಅಂತ. ವಯಸ್ಸಾದ ಅಜ್ಜಿ ಥರ ಕಾಣಿಸ್ತಾ ಇದೀನಿ, ಚೆನ್ನಾಗಿಲ್ಲ ಅಂತ. नहीं नहीं सुंदर, बहुत सुंदर. नहीं 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 बहुत सुंदर, बहुत सुंदर. ಬಂದರು ನೋಡಿ, ವೀರ ಯೋಧರು ಬಂದರು. ಗ್ಯಾಸನ್ನು ಎತ್ಕೊಂಡೋಗಿ ಬಸ್ಗೆ ಡೆಲಿವರ್ ಮಾಡಿದಂತಹ ವೀರ ಯೋಧರು ಮಕ್ಕಳು ವಾಪಸ್ ಬರ್ತಾ ಇದ್ದಾರೆ. ಚಪ್ಪಾಳೆ ಚಪ್ಪಾಳೆ ಬರಲಿ. ತಾಲಿಯಾ तालिया. मिल गया? हाँ मिल गया. इधर फेंका था, देखा सिलेंडर ऊपर से इधर फेंका. फेंक दिया? हाँ सिलेंडर उधर से इधर तक फेंका. ಇಲ್ಲಿಂದ ಬಿಸಾಕ್ಬಿಟ್ಟಿರುತ್ತೆ, ಎತ್ಕೊಂಡು ಹೋಗಕ್ಕಾಗಲ್ಲ ಅಂತ. ಇವ್ರಿಗೆಲ್ಲ ಬೆಟ್ಟ ಗುಡ್ಡ ಹತ್ತದೆಲ್ಲ ಕೇರೆ ಇಲ್ಲ. ನಮ್ಮ ಹುಡುಗ ಸಿಟಿ ಹುಡುಗ, ಇವ್ನಿಗೆ ಕಷ್ಟ ಆಗ್ಬೋದೇನೋ. ಅವ್ರು ನೋಡಿ ಹೆಂಗತ್ತಾರೆ ಬೆಟ್ಟನ ನೋಡಿಯಲ್ಲಿ. ಕೇರೆ ಮಾಡಲ್ಲ ಅವರು, ಸುಮ್ಮನೆ ನಾರ್ಮಲ್ ಒಂಚೂರು ಬುಸ ಬುಸನೋನಲ್ಲ ಹತ್ಬಿಟ್ಟು. ಈಗ ವಾಪಸ್ಸು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದನ್ನೇ ನೋಡಕ್ ಬರೋದು, ಯಾಕಂದ್ರೆ ಅರ್ಥ ಮಾಡ್ಕೋಬೇಕು ಇವ್ರ ಜೀವನ ಎಷ್ಟು ಕಷ್ಟ ಇದೆ ಇಲ್ಲಿ. ಆದರೂ ಅಷ್ಟು ಕಷ್ಟದಲ್ಲೂ ಇವ್ರು ಯಾರು ಬೇಜಾರು ಮಾಡ್ಕೋತಾ ಇಲ್ಲ, ಎಲ್ಲ ಖುಷಿ ಖುಷಿಯಾಗಿ ನಗ್ನಗ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರಾಸೆಸ್ನ. ಇವೆಲ್ಲ ಕಾಳುಗಳು, ರಾಜ್ಮಾ ಮತ್ತು ಬೇರೆ ಬೇರೆ ಕಾಳುಗಳನ್ನು ಬೆಳೀತಾ ಇರೋಂಥ ಈ ಜಾಗದಲ್ಲಿ. ನಾವೇನು ಊಟ ಮಾಡಿದ್ವಲ್ಲ ಅದು ಇಲ್ಲಿಂದನೇ ಬರೋದು. ಅಕ್ಕಿ ಕೂಡ ಇಲ್ಲೇ ಬೆಳೆಯೋದು. ಬರೀ ಮಸಾಲೆನೂ ಜಾಸ್ತಿ ಹಾಕಲ್ಲ ಇವರು, ಒಂಚೂರು ಉಪ್ಪು ಮಾತ್ರ ಬೇರೆ ಕಡೆಯಿಂದ ಬರುತ್ತೆ ಅಷ್ಟೇ. तेरे गर्लफ्रेंड के साथ बात करने के लिए नेटवर्क की जगह. इस जगह बैठने का नेटवर्क आता है, व्यू देखने का. ಈಗ ಆಡುಗಳಿಗೆ ನೀರು ಕುಡಿಸುವಂತಹ ಸಮಯ. ಆಮ ನೀರು ಕುಡಿಸ್ತಾ ಇದ್ದಾರೆ. ಒಂಥರ ಬೂಸ ಥರ ಅದು. ಬರೀ ನೀರಿಲ್ಲ, ಏನೋ ನೀರು ಜೊತೆಗೆ ಏನೋ ಮಿಕ್ಸ್ ಮಾಡಿದ್ದಾರೆ. ಬೂಸ ಈಗ ನಾವು ಪುಟಾಣಿ ಮಕ್ಕಳು ನೋಡಿ ಎಲ್ಲರೂ ನೀರು ಬಾಟ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ನಮ್ಮ ಬ್ರದರು ಎಲ್ಲರೂ Let's go. किधर जा रहे हैं? So we are going for swimming. It's a natural swimming pool as well as waterfall too, but not much big waterfall, but small waterfall. So we'll see. ಸ್ನಾನ ಮಾಡ್ಕೊಂಬರೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದೀವಿ. ಹಾಂ ಬಾಯ್ Bye bye. ಇವನೇ ತಗೊಳ್ಳೋಣ. इनको लेके चले एक बंदे को.
हो जाएगा ना, हम भी इसका जिम्मेवारी नहीं लेंगे।